ಸಮ್ಮಿಲನದೊಳಗೆ ಹೋಗ್ಬೇಕು, ಒಬ್ಬರಿಂದ ಒಬ್ಬರು ಮಾಹಿತಿ ತಿಳ್ಕೊಬೇಕು. ಅಗ್ರಿಕಲ್ಚರ್ ಆಕ್ಚುಲಿ ನಮ್ಮಲ್ಲಿ ಬಾವಿನೂ ಇಲ್ಲ, ಬಾವಿ ಇಲ್ಲ ಸರ್, ಬಾವಿ ಇಲ್ಲ, ಬೋರ್ವೆಲ್ ಇಲ್ಲ ಸರ್. ಯಾರು ಬೆಳೆದಾರ ಅವ್ರ ಬಲ್ಲೆಲ್ಲ ವೀಕ್ಷಣೆ ಮಾಡ್ಲಿಕ್ಕೆ ಹೋಗಿ ಅಲ್ಲಿದೇನೋ ಒಂದು ನಾವು ತಿಳ್ಕೊಂಡು ಇದ್ರೊಳಗೆ ಒಂದೊಂದು ಪೇರು ಹಾಕಿದ್ರೆ ಪೇರು ಆಗ್ತದಲ್ಲ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆರಾಮಿದ್ದೀರಾ ಸರ್? ಆರಾಮ್ ಸರ್, ಆರಾಮ್. ನಮಸ್ಕಾರ. ಸರ್, ತಮ್ಮ ಹೆಸರು ಸರ್? ನನ್ನ ಹೆಸರು ವಿಶ್ವನಾಥ್ ತಂದೆ ಶಿವಶರಣಪ್ಪ ಬಾಳದೆ ಅಂತ ಸರ್. ಸರ್, ನಮ್ದು ಪ್ರಾಪರ್ ಟೆಂಗ್ಳಿ ಸರ್. ಟೆಂಗ್ಳಿ ತಾಲೂಕಾ ಕಾಳಗಿ, ಜಿಲ್ಲಾ ಕಲಬುರಗಿ ಸರ್. ಜಿಲ್ಲಾ ಕಲಬುರಗಿ. ರೂಟ್ ಯಾವ ತರ ಸರ್ ಇದು? ಯಾವ್ದು ರೂಟ್? ಈ ನಿಮ್ಮ ಹೊಲಕ್ ಬರ್ಬೇಕಂದ್ರೆ ಮಾರ್ಗ ಬರಬೇಕಾದ್ರೆ ಗುಲ್ಬರ್ಗದಿಂದ ನಮ್ದು ಒಂದು 35 ಕಿಲೋಮೀಟರ್ ಆಗ್ತದೆ ಸರ್. ಸರ್, ಗುಂಡುಗುರ್ತಿನಿಂದ ನೇರ ನಮ್ಮ ಹೊಲಕ್ಕೆ ಒಂದು 5 ಕಿಲೋಮೀಟರ್ ಆಗ್ತದೆ ಬರ್ಲಿಕ್ಕೆ ನೇರ. ನಾವು ಗುಲ್ಬರ್ಗನಿಂದ ಸೇಡಂ ರೋಡಿಗೆ ಹೈವೇ ಒಳಗೆ ಬಂದು ಗುಂಡುಗುರ್ತಿನಿಂದ ಲೆಫ್ಟ್ ಟರ್ನ್ ಆಗದೆ ಅಂದ್ರೆ ಗುಂಡುಗುರ್ತಿನಿಂದ 5 ಕಿಲೋಮೀಟರ್ ನಮ್ ಫಾರ್ಮಿಗೆ ಬರ್ಬಹುದು. ಸರ್, ನಾನು ಕೇಳ್ಪಟ್ಟು ಒಂದು ಇಬ್ರು ಮೂವರು ಸಾವಯವ ಕೃಷಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತೆ, ಅದಕ್ಕೋಸ್ಕರ ಸಾವಯವ ಕೃಷಿ ಹೆಂಗ್ ಮಾಡಿದ್ರೆ ಏನು ಅದನ್ನ ತಿಳ್ಕೊಂಡು ಹೋಗೋಣ ಅಂತಾನು ಬಂದೆ ಸರ್. ಯಾವ ತರ ಕೃಷಿ ಮಾಡ್ಕೋಬೇಕು ನಾವು? ಇನ್ನ ನಾನು ಮಾಡ್ಬೇಕು ಸರ್, ಇನ್ನ ನಾನು ಪ್ರಯಾಣದೊಳಗಿದ್ದೀನಿ, ಇದ್ರೊಳಗಿದ್ದೆ ನಾನು. ಹಂಗೆ ನಿಮ್ಮ ಅನುಭವನೂ ಸ್ವಲ್ಪ ನನಗೆ ಹೇಳ್ಕೊಂತ ಬಂದ್ಬಿಡಿ ಸರ್. ಅನುಭವ ನಾನು ಪಡ್ಕೋಬೇಕೀಗ ಸರ್, ಇನ್ನ ನಿಮ್ಮಂತವ್ರ ಕಡೆಯಿಂದ ನಾ ನಮ್ದೇನಿಲ್ಲ ಸರ್, ನಾವು ಬಂದಿರೋದು ತಮ್ಮ ಅನುಭವಕ್ಕಿಂತ ನಮ್ದೇನಲ್ಲ. ಓಕೆ, ಇಲ್ಲ, ಒಬ್ಬರಿಂದ ಒಬ್ರು ಕಲಿಬೇಕ್ರಿ. ಈ ರೈತ ಹೆಂಗದ ಅಂದ್ರ ನನ್ನಿಂದ ಮತ್ತೊಬ್ರು ಕಲಿಬೇಕು, ಒಬ್ಬೊಬ್ಬ ರೈತ ಡಿಫ್ರೆಂಟ್ ಆಗಿರ್ತಾನ. ನನ್ನ ಬಲ್ಲಿ ಏನೋ ಒಂದು ಹೊಸದಿದ್ದಿರ್ತದ, ನಮ್ಕಿನ್ನ ಡಿಫ್ರೆಂಟ್ ಆಗಿ ಬೇರೆದವ್ರೊಬ್ರು ಮಾಡಿರ್ತಾರ. ನಾ ಮತ್ತೊಬ್ಬರ ಜೊತೆ ರೈತರ ಜೊತೆ ಡಿಸ್ಕಸ್ ಮಾಡ್ದೇವ್ ಅಂದ್ರ ನಂಬಲ್ಲಿ ನಾನ್ ಏನ್ ಮಾಡೀನಿ ಅವ್ರಿಗೆ ಹೆಲ್ಪ್ ಆಗ್ತಿರ್ತದ ಒಂದ್ ಟೈಮ್, ಅವ್ರ ಕಡೆ ನನಗೂ ಹೆಲ್ಪ್ ಆಗ್ತಿರ್ತದ. ಇದು ಹೆಂಗದ ಅಂದ್ರ ಸಮ್ಮಿಲನದೊಳಗೆ ಹೋಗ್ಬೇಕು, ಒಬ್ಬರಿಂದ ಒಬ್ಬರು ಮಾಹಿತಿ ತಿಳ್ಕೊಬೇಕು. ಅಗ್ರಿಕಲ್ಚರ್ ಪ್ರತಿಯೊಂದು ಈಗ ಒಬ್ರು ನೋಟ್ಸ್ ಬರ್ದ್ರ ನೀ ಬರ್ದಿದ್ದೇನೆ ಕೊಡು ಅಂತಾರ ನೋಡು, ಹಾಗ ನಂಬಲ್ಲಿ ಹಿಂಗ್ ಮಾಡೀನಿ, ಇದು ಎಕ್ಸ್ಪೀರಿಯನ್ಸ್ ಮಾಡಿನ ಇದ್ರೊಳಗೆ, ಈ ಗಿಡದೊಳಗ ಇದು ಹಾಕಿದ್ರೆ ಹಿಂಗ್ ಬಂದದ ಅಂತ ಅವ ಹೇಳ್ತಾನ ಬೇರೆ ಒಬ್ಬ ರೈತ. ನಾ ಅದು ಅವ್ರು ಆಲ್ರೆಡಿ ಯಾವುದೇ ಒಬ್ಬ ರೈತ ಹೆಂಗಿರ್ತಾನಂದ್ರ ಅವ್ರಿಗೆ ಪರಿಪೂರ್ಣ ಆಗತ್ತಾನ, ಮತ್ತೊಬ್ರಿಗೆ ಅಡ್ವೈಸ್ ಮಾಡಂಗಿಲ್ಲ. ಬೇರೆದವ್ರು ಯಾರ ಮಾಡ್ಬೋದು, ಬಟ್ ರೈತರು ಮಾಡಂಗಿಲ್ರಿ. ರೈತ ಅವ ಮಾಡಿ ಅದ್ರ ಪರಿಪೂರ್ಣ ತಿಳ್ಕೊಂಡು ಬಳಿಕೆ ಮತ್ತೊಬ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾನ. ಯಾಕಂದ್ರೆ ಅವ ಹಾಳಾದನಂದ್ರೆ ಬೇರೆದವ್ರಿಗೆ ಹೇಳಲ್ಲ, ಅವ ಅದ್ರೊಳಗೆ ಸಕ್ಸಸ್ ಆದನಂದ್ರೆ ಹೇಳ್ತಾನ. ಹಾಗ ನಮ್ದೇನದ, ನಾ ಈಗ ಎಲ್ಲ ಮಾಡತ್ತೀನಂದ್ರ ನಾ ಬಹಳ ಇದು ಪ್ರಕೃತಿ ವಿರುದ್ಧ ಹೊಂಟೀನಿ ಸರ್. ಆಕ್ಚುಲಿ ಹೆಂಗೆ ಸರ್? ಹೆಂಗಂದ್ರ ನೋಡ್ಕೊಂಡು ಮಾತಾಡ್ಕೊಂತ ಹೆಂಗಂದ್ರ ಸರ್, ಆಕ್ಚುಲಿ ನಮ್ಮಲ್ಲಿ ಬಾವಿನೂ ಇಲ್ಲ, ಬಾವಿ ಇಲ್ಲ ಸರ್, ಬಾವಿ ಇಲ್ಲ, ಬೋರ್ವೆಲ್ ಇಲ್ಲ ಸರ್. ಈಗ ಮತ್ತೆ ನೀರಿಂದ ಹೆಂಗೆ ಸರ್? ನೀರಿಂದು ನನಗೇನದ, ಇದು ಕಾಲುವೆ ಅದ ರೀ, ಇದು ಕಾಲುವೆ ಇಲ್ಲಿ ಕಾಲುವೆ ಸರ್, ಇದು ಈ ಕಾಲುವೆ ಸರ್, ಇದು ಬೆಣ್ಣೆ ತರ ಕಾಲುವೆ ಬರುತ್ತೆ. ಆ ಕಾಲುವೆ ಏನದ ಫೆಬ್ರವರಿ ತಿಂಗಳವರೆಗೆ ಅಷ್ಟೇ ನೀರ್ ಇರ್ತದೆ ಸರ್. ಅದು ಫೆಬ್ರವರಿ ಬಾಳ ಅಂದ್ರೆ ಮಾರ್ಚ್ ತಿಂಗಳ ತರ, ಮಾರ್ಚ್ ವರೆಗೆ ಅಷ್ಟೇ ಇರುತ್ತೆ ನೀರು. ಆಯ್ತ್ರಿ, ಅಲ್ಲಿಂದ ನೀರ್ ಇರಂಗಿಲ್ಲ. ನಾ ಒಬ್ರಿಗೆ ಹಿಂಗೆ ಕೇಳಿ ಬೋರ್ವೆಲ್ ಹಾಕ್ಸಿದ್ದೆ, 2 ಬೋರ್ವೆಲ್ ಹಾಕಿನಿ, 2 ಬೋರ್ವೆಲ್ ಫೇಲ್ ಅದು. ಮಾಡ್ಲಿಕ್ ನಿಂತೀನಿ, ನಿಂದ್ರಬಾರ್ದು. ನೀರಿಂದ ಹೆಂಗ್ ಮಾಡ್ತೀರಾ ಸರ್? ನೀರಿಂದ ನಾ ಅದಕ್ಕಾಗಿ ಏನ್ ಮಾಡ್ಕೊಂಡಿ, ನೀವು ಯಾಕೆ ಗಿಡಗಳು ನಾ ಸೆಲೆಕ್ಟ್ ಮಾಡ್ಕೊಂಡಿ ಅಂದ್ರೆ ಇವು ಬರಗಾಲ ಪ್ರದೇಶದಲ್ಲಿರೂ ಬೆಳಿಬೇಕ್ರಿ. ಯಾವ್ಯಾವ ಸರ್? ಈಗ ನಮ್ಮಲ್ಲಿ ಇದು ಸಪೋರ್ಟ್ ಅದ ಸರ್, ಇದಕ್ಕೆ ನೀರು ಬಹಳ ಬೇಕಾಗಿಲ್ಲ. ಇವಾಗ ನೋಡ್ರಿ ಕಾಯಿ ಕಾಣಿಸ್ತದ ಅಲ್ಲೇ. ಈಗ 2 ವರ್ಷ ಮುಗಿದು 3ನೇ ವರ್ಷ ರನ್ನಿಂಗ್. ನಾ 22 ಒಳಗೆ ಪ್ಲಾಂಟೇಶನ್ ಮಾಡೀನಿ ಸರ್. ಇದು 22 ಒಳಗೆ, 22 ಜುಲೈ 31 ಒಳಗೆ ಮಾಡೀನ್ರಿ. ಆಕ್ಚುಲಿ ಇದು ಸಪೋರ್ಟ್ ಆಯ್ತು, ಮ್ಯಾಂಗೋ ಆಯ್ತು 2022 ಒಳಗೆ. ಪೇರು ಫಸ್ಟ್ ನಾವೊಂದು 200 ಪ್ಲಾಂಟ್ ಪೇರು ಮಾಡ್ಕೊಂಡಿದ್ದೀನಿ. ಅದು ನೀರ್ ಜಾಸ್ತಿ ತಗೊಳಲ್ಲ, ಅದು ನೀರ್ ಜಾಸ್ತಿ ತಗೊಳಂಗಿಲ್ಲ. ಬಟ್ ಏನದ, ನೀರ್ ನಾವ್ ಹೆಚ್ಚು ಕೊಟ್ಟೇವಪ್ಪ ಅಂದ್ರ ಅದು 2 ಕ್ರಾಪ್ ತಗೋಬಹುದ್ರಿ, 2 ಕ್ರಾಪ್ ತಗೋಬಹುದು. ಬಟ್ ನನಗೆ ನೀರ್ ಇರ್ಲಾರ್ದ ಇದರಿಂದ ಒಂದೇ ಕ್ರಾಪ್ ಬರ್ತಾ ಇದ್ದ, ಆದ್ರೆ ಅಡ್ಡಿ ಇಲ್ಲ, ಏನಾಗದ. ನಾವು ತೊಗರಿ ಕಡ್ಲಿ ಬೆಳಿತೀವಿ ನಮ್ಮಲ್ಯಾಕ. ತೊಗರಿ ಹೈಯೆಸ್ಟ್ ನಂಬಲ್ಲಿ 99% ವಾಣಿಜ್ಯ ಬೆಳೆ ನಮಗ್ರಿ. ನಮ್ಮ ಈ ಭಾಗದೊಳಗೆ ವಾಣಿಜ್ಯ ಬೆಳೆ ಅಂದ್ರೆ ತೊಗರಿ. ಮೊದಲು ಕಡ್ಲಿ ಎಷ್ಟು ಎಕರೆ ಹಾಕಿದ್ರೆ ಸರ್? ನಾವು ಇವಾಗ 9 ಎಕರೆ ಹಾಕಿರಿ. 9 ಎಕರೆ ಎಕ್ಸ್ಪೆಕ್ಟ್ ಅದ್ರ ಒಂದು 50 ಕ್ವಿಂಟಲ್ ಅಥವಾ 55 ಅಷ್ಟ ಆಗ್ತದೆ. ಮತ್ತೆ ಈ ಶ್ರೀಗಂಧಕ್ ನೀರ್ ಬೇಕಾಗಲ್ಲ ಸರ್ ಇದಕ್ಕೆ? ಶ್ರೀಗಂಧಕ್ ನೀರೇನ್ರಿ, ಮಳೆಗಾಲದಾಗ ಬಂದಿದ್ದೆ ನೀರ್ ಸಾಕಾಗ್ತದೆ ಸರ್ ಇದಕ್ಕ. ಆಲ್ಮೋಸ್ಟ್ ಅಲ್ಲ ಒಂದ್ ವರ್ಷ ನಾವು ಒಂದ್ ಬೇಸಿಗೆ ಕಳಿಬೇಕು ಸರ್ ಇದಕ್ಕೆ. ಒಂದ್ ಬೇಸಿಗೆ ಹೋಯ್ತಂದ್ರೆ ಇವೆಲ್ಲ ಶ್ರೀಗಂಧ ಆಯ್ತು, ಇದು ಹೆಬ್ಬೇವ್ ಆಯ್ತು, ಒಂದ್ ಬೇಸಿಗೆ ಹೋದ್ ಅಂತ ತಿಳ್ಕೊರ್ ನೀರೇ ಇಲ್ಲ ಸರ್. ಇದು ಈ ಕಡೆ ಅದ ನೋಡ್ರಿ, ನಾ ಟ್ರಿಪ್ ಲೈನ್ ಇಲ್ಲ ಸರ್ ಇದಕ್ಕೆ. ಲೈನ್ ನೋಡ್ರಿ ನೀವು, ಟ್ರಿಪ್ ಲೈನ್ ಇಲ್ರಿ ಇದಕ್ಕೆ. ಈ ಗಿಡಗಳಿಗೆ ಡ್ರಿಪ್ ಲೈನ್ ಹಾಕಿಲ್ರಿ. ಒಂದ್ ವರ್ಷ ಏನದ ಅದಕ್ಕೆ ಅಷ್ಟೇನ ಇದು ಮಾಡ್ಕೊಂಡ್ರಿ, ಡ್ರಿಪ್ ಲೈನ್ ಹಾಕಿಲ್ರಿ. ಅವಕ್ಕೆ ಅವು ತನ್ನಾಗ ತಾನೇ ಬೆಳಿತಾರ. ಒಂದ್ ಬೇಸಿಗೆ ಅವಕ್ಕೆ ಏನೋ ಮಾಡಿ ಸಂರಕ್ಷಣೆ ಮಾಡ್ಬೇಕು, ಮುಂದೆ ನಮಗ ಅವು ಸಂರಕ್ಷಣೆ ಮಾಡ್ತಾರ.
ಇಲ್ಲಿ ನೋಡ್ರಿ ಇದು ಶ್ರೀಗಂಧ ಎಷ್ಟ್ ಚಲೋ ಬಂದು ಸರ್ ಇಲ್ಲಿ ಮುಂದ್ರಿ. ಹಾ ಹಾ ಸರ್. ತುಂಬಾ ಚೆನ್ನಾಗ್ ಬಂದಿದೆ ಸರ್ ಇದು ನೋಡಿ ಸರ್. ಇದು ಈ ಶ್ರೀಗಂಧ ಇದು ನೋಡ್ರಿ ಇದು ಹೆಂಗದ ಸರ್. ಹಾ ಹಾ ಈ ಶ್ರೀಗಂಧ ಎಷ್ಟು ವರ್ಷ ಸರ್ ಗಿಡ ಇದು? 2.5 ಸರ್. 2.5 ಸರ್. 2.5 ವರ್ಷ ಸರ್ ಅಷ್ಟೇ. ಪೇರು 21 ಒಳಗ್ ಮಾಡ್ದ್ಮೇಲೆ ಶ್ರೀಗಂಧ ಪ್ಲಾಂಟೇಶನ್ ಮಾಡೇನ್ರಿ. ನಾನು ಪೇರು ಮಾಡ್ದೇನ ಪ್ಲಾಂಟೇಶನ್ ಮಾಡಿ ಇದ್ರೊಳಗೆ ಏನೋ ಮಾಡೋಣ ಒಂದಂತ ವಿಚಾರ ಮಾಡಿ ಹಿಂಗೆ ನಾವು ಒಂದಿಷ್ಟು ಯೂಟ್ಯೂಬ್ ಆಯ್ತು, ಬೇರೆ ರೈತರ ಕಡೆಯಿಂದ ಆಯ್ತು, ಅಲ್ಲಿ ನಾವು ತೋಟಗಳು ಯಾರು ಬೆಳೆದಾರ ಅವ್ರ ಬಲ್ಲೆಲ್ಲ ವೀಕ್ಷಣೆ ಮಾಡ್ಲಿಕ್ಕೆ ಹೋಗಿ ಅಲ್ಲಿದೇನೋ ಒಂದು ನಾವು ತಿಳ್ಕೊಂಡು ಇದ್ರೊಳಗೆ ಒಂದೊಂದು ಪೇರು ಹಾಕಿದ್ರೆ ಪೇರು ಆಗ್ತದಲ್ಲ ಅಂತ ಹೇಳಿ ಪೇರು ಒಳಗೆ ಇದು ಶ್ರೀಗಂಧ. ಅಲ್ಲ, ಈಗ ನೀವು ಸಡನ್ ಆಗಿ ಈಗ ಇದನ್ ಮಾಡ್ತಿರೋರು ಈ ರಾಗಿ ಮಾಮೂಲಿ ತೊಗರಿ ಕಡ್ಲಿ ಸರ್ ನಮ್ ಕಡೆ ಸಡನ್ ಆಗಿ ಇದಕ್ ಬರ್ಬೇಕಂತ ಯಾಕೆ ಅನ್ಸ್ತದೆ ಸರ್? ಈಗ ಆಲ್ಮೋಸ್ಟ್ ಆಲ್ ನಮ್ ಭಾಗದಾಗ ಎಲ್ಲರೂ ತೊಗರಿ ಕಡ್ಲಿ ಜೋಳ ಅಂತೂ ಅದು ನಮ್ದು ಮೇನ್ ಕ್ರಾಪ್ ನಮ್ ಭಾಗಕ್ರಿ. ಈಗ ನಾವು ಖರೀಫ್ ಅಂತ ನಮ್ ಕಡೆ ಅಂತಾರ. ಮೊದಲಿನ ಮುಂಗಾರದೊಳಗ ಹೆಸರು ಉದ್ದು ಸೋಯಾ ನಮ್ ಕಡೆ ಕಡಿಮೆ ರೀ. ಆಕ್ಚುಲಿ ಹೆಸರು ಉದ್ದುನೇ ನಮ್ಮಲ್ಲಿ ಬಹಳಷ್ಟು ಹಾಕ್ತಿವಿ. ಅವೆರಡು ಬಿಟ್ಟು ನಾವು ಡಿಫರೆಂಟ್ ದೀರ್ಘಾವಧಿ ಬೆಳೆಗಳ ಏನಾದ್ರೂ ಚಂದ ಆಗ್ತಾವ ಅಂತ ನಾ ಅಲ್ಲಿ ವೀಕ್ಷಣೆ ಮಾಡಿ ಬಂದೆ. 1-2 ವರ್ಷ ನಾ ಇದ್ರ ಸಲುವಾಗಿ ಓಡಾಡಿದ್ ಸರ್. ಇದು ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಅಂತ ಯಾರು ಬೆಳೆದಾರ ನಮ್ ಭಾಗದಾಗ ಇಲ್ಲಿ ಗುಲ್ಬರ್ಗ ಸುತ್ತಮುತ್ತ ಬಹಳ ದೂರ ಹೋಗಿಲ್ರಿ ನಾ. ಆ ಕಡೆ ಮತ್ ಮೈಸೂರು ಮಂಡ್ಯ ಆ ಕಡೆ ಈ ಕಡೆ ಹೋದ್ರೆ ಅವ್ರದೆಲ್ಲ ಬೇರೆ ಡಿಫರೆಂಟ್ ಇರ್ತದೆ. ನಮ್ಮ ಭಾಗ ಈ ಮಣ್ಣಿಗೆ ಯಾವ್ದು ನಮ್ಮ ಗುಲ್ಬರ್ಗ ಜಿಲ್ಲಾ ಒಳಗ ಯಾರು ಮಾಡ್ಯಾರ ಅವ್ರ ಜಮೀನ್ಕ್ ಹೋಗೋಣ ನೋಡಮ್ಮ. ಫಸ್ಟ್ ನನಗ ಇನ್ಫ್ಲೂಯೆನ್ಸ್ ಅಂದ್ರ ನಾವು ಹೊಸಳಿ ನಮ್ ತಂಗಿ ಊರ್ರಿ, ಅಲ್ಲೊಬ್ರು ಕುಲಕರ್ಣಿ ಅವ್ರು ಮಾಡ್ಯಾರ. ಅವ್ರು ಪೇರು ಮತ್ತೆ ಮ್ಯಾಂಗೋ ಮಾಡಿದ್ರು. ಅವ್ರು ಬೆಳೆದಾರಲ್ಲಪ್ಪ, ಆದ್ರ ಅವ್ರ ಬಲ್ಲಿ ಬೋರ್ವೆಲ್ ಅದರಿ, ಬಟ್ ಬೆಳೆದಾರ. ಅವ್ರ ಕಡೆಯಿಂದ ಮಾಹಿತಿ ತಗೊಂಡೆ ಫಸ್ಟ್. ಅದು ಕೇಳಿ ನನಗೆ ಇತ್ತು ಮಾಡ್ಬೋದು ಇದು ಅಂದೆ. ಮತ್ತ ಹಸಿರುಗುಂಡಿಗೆ ಹನುಮಂತಪ್ಪ ಬೆಳಗುಂಪಿ ಅಂತದಾರ ಸರ್. ಇಷ್ಟ ಅವ್ರು ಈಗ ಸದ್ಯಕ್ಕೆ ಅವ್ರೊಬ್ಬರು ಸೈಂಟಿಸ್ಟ್ ಇದ್ದಂಗ ನಾನ್ ಲೆಕ್ಕದಾಗ ಅವ್ರದ್ದು ಯಾವ ಸರ್? ಅವ್ರದ್ದು ಹಸಿರುಗುಂಡಿಗೆ ಸರ್. ಹಸಿರುಗುಂಡಿಗೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಸರ್ ಅವ್ರದ್ದು? ಇಲ್ಲಿಂದ ಮತ್ತೆ ಒಂದ್ 80 ಕಿಲೋಮೀಟರ್ ಆಗ್ಬೋದು ನಮ್ಮ ಊರ. ಅವ್ರದ್ದು ಬೇರೆ ಕಡೆ ಅಲ್ಲಿ ಇಲ್ಲಿ ಸ್ಪೀಚ್ ಕೇಳಿದನ, ಒಂದ್ಸರಿ ಅವ್ರ ಬಳಿ ವೀಕ್ಷಣೆ ಮಾಡೋದು, ಅವ್ರ ಕಡೆಯಿಂದ ಮಾಹಿತಿ ತಗೊಂಡ. ಒಬ್ಬ ಸೈಂಟಿಸ್ಟ್ ಏನ್ ಹೇಳ್ತಾರ ಅದಕ್ಕಿಂತ ಹೆಚ್ಚಿಗೆ ಹೇಳ್ತಾರ ಸರ್, ಕಡಿಮೆ ಹೇಳ. ಸೈಂಟಿಸ್ಟ್ ಗಳು ಏನ್ ಹೇಳ್ತಾರೆ ಪ್ರತಿಯೊಂದು ಇಷ್ಟು ಪ್ಯೂರ್ ಸಾವಯವ ಅದ ಅವ್ರದ್ದು. ಎಷ್ಟ್ ಹೇಳಿದ್ರೆ ನಮ್ದು ಸಾವಯವ ಸರ್. ನಾನು 2018 ಒಳಗಿಂದ ನಾ DAP ಕೈ ಬಿಟ್ಟಿನಿ ಸರ್. DAP ಕೈ ಬಿಟ್ಬಿಟ್ರಿ? ನಾ ತೊಗರಿ ಕಡ್ಲಿಗೆ ಆದ್ರೂ ಇವಾಗಾದ್ರೂ ಹಾಕಂಗಿಲ್ಲ. ಇದಕ್ಕೆ ಅಂತ ಅಲ್ಲ ಸರ್, ನಾ ತೊಗರಿ ಕಡ್ಲಿ ಕ್ಯಾಜುವಲ್ ನಾ ಯಾವದೇ ಬೆಳೆ ಬೆಳಿತೀನಿ. DAP ಬಿಟ್ಬಿಟ್ಟಿನಿ ಸರ್. DAP ಬೆಟ್ಟೆ ಬಿಟ್ಟಿನ್ರಿ. ಏನು ಸಾವಯವ ತಿಪ್ಪೆ ಗೊಬ್ಬರ ಹಾಕೋದು, ಎರೆಹುಳ ಗೊಬ್ಬರ ತರ ಬೇರೆ ಕಡೆ ಪರ್ಚೇಸ್ ಮಾಡ್ತೀನಿ. ನಮ್ಮಲ್ಲಿ ಮಾಡಿಲ್ಲ ನಾನು. ಮುಂದೆ ಫ್ಯೂಚರ್ ನೊಳಗೆ ಮಾಡ ಪ್ಲಾನ್. ಎಷ್ಟು ಶ್ರೀಗಂಧ ಇದೆ ಸರ್ ಇವಾಗ? ಇದು 120 ಶ್ರೀಗಂಧ ಅದಾವ್ರಿ. ಟೋಟಲಿ ನನಗೆ 16 ಎಕರೆ ಜಮೀನಿನೊಳಗ 2 ಎಕರೆ ಆಯ್ಕೆ ಮಾಡ್ಕೊಂಡಿನಿ. ನಾ ಹಾರ್ಟಿಕಲ್ಚರ್ ಒಳಗೆ ಮಾಡ್ಕೊಳಮಂತ 2 ಎಕರೆ ಆಯ್ಕೆ ಮಾಡ್ಕೊಂಡು 2 ಎಕರೆ ಒಳಗ ನಾನೇನದ ಪೇರು 200 ಅದಾವ್ರಿ, ಶ್ರೀಗಂಧ 120 ಅದಾವ್ರಿ, ಸುತ್ತ ಹೆಬ್ಬೇವು 200 ಅದಾವ್ರಿ. ಇದು ಹೆಬ್ಬೇವು ಮೇನ್ ಏನ್ ರೀಸನ್ ಸರ್ ಇದು ಹಾಕಿರೋದು? ಅದು ಪೇಪರ್ಗೆ ಹೋಗ್ತದೆ ಸರ್. ಪೇಪರ್ಗೆ ಹೋಗುತ್ತೆ. ಅದು 6 ಇಯರ್ ಅಂತ ಹೇಳ್ತಾರ. ನಾವು ನೀರ್ ಕುಡ್ಲಾರ್ದ ಟೈಮಿಗೆ 8 ರಿಂದ 10 ವರ್ಷ ಬರ್ಬೋದು. ಅದ್ರ ಪಾಡಿ ನಿಧಾನ ಅದು ನಿಧಾನಕ್ಕೆ ಬರ್ಲಾಕ. ನೀರ್ ಕೊಟ್ರ 6 ಇಯರ್ ಅಂತ ಹೇಳ್ತಾರೆ ಕ್ರಾಪ್. ಇದು 6 ಇಯರ್ ಕಟಿಂಗ್ ಆಗ್ತದ ಅಂತಾರೆ. ನಮ್ಗೆ ಇನ್ನ 2 ವರ್ಷ ಹೆಚ್ಚಿಗೆ ಹೋಗಲ್ಲ. ಅದಕ್ಕೆ ಏನ್ ಮಾಡೋದು ನಾವು ಬದುವಿಗೆ ಹಚ್ಚಿ ತಾನಾಗ ತಾನ ಬೆಳಿತಿರ್ತದ. ಮಿನಿಮಮ್ ನೀರೇನ್ ಬೇಕಾಗಲ್ಲ ಜಾಸ್ತಿ. ನೀರ್ ಬೇಕು, ಕೊಟ್ರೆ ಜಲ್ದಿ ಬೆಳೀತದ್ರಿ, ಕೊಟ್ಟಿಲ್ಲ ಲೇಟ್ ನಿಧಾನಕ್ಕೆ ಬೆಳಿತದೆ ಅಷ್ಟೇ. ನಾಂದೇನದ ನೀರ್ ಕಮ್ಮಿ ಕೊಟ್ಟು ಬೆಳೆ ಯಾವ ಅಂತ ಆಯ್ಕೆ ಮಾಡ್ಕೊಂಡ. ಪೇರು ಯಾಕೆ ಇದಕ್ಕೆ ಶ್ರೀಗಂಧಕ್ಕೆ ಹೋದೆ ಅಂದ್ರೆ ನೀರ್ ಕಡಿಮೆ ಬೇಕು, ಇದ್ರೊಳಗೆ ಬದುಕ್ತಾವ. ಬೇಸಿಗೆ ದಾಟದ ಮಳೆಗಾಲ ಬರ್ತಿರ್ತದ್ರಿ. ಅಂತರ ಏನೇನಿದೆ ಸರ್ ಈಗ? ಏನ್ರಿ ಅಂತರ ಏನೇನಿದೆ ಸರ್? ಅಂತರ 8 ಅದರಿ. ಶ್ರೀಗಂಧದಿಂದ ಪೇರುನಿಂದ ಪೇರುಗೆ 8. ಈಗ ಹತ್ತತ್ರ ಇದಾದ್ರೆ ಏನ್ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ಸರ್. ಯಾಕಂದ್ರೆ ಶ್ರೀಗಂಧ ಏನಾದ್ರಿ ಇದಕ್ಕೊಂದು ಓಸ್ಟ್ ಪ್ಲಾಂಟ್ ಬೇಕು ಸರ್. ಇದು ಆಕ್ಚುಲಿ ಇದು ಇದು ಓಸ್ಟ್ ಪ್ಲಾಂಟ್ ಬೇಕಿದೆ. ಆಕ್ಚುಲಿ ಒಂದ್ ಏನದ ಯಾವ್ದಾದ್ರೂ ಒಂದು ಬೆಳೆ ಇದ್ರೊಳಗೆ ಬೆಳೆದಿದ್ದು ಚೆನ್ನಾಗಿ ತಾನೇ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ವರ್ಷ ನಾ ಹಚ್ಚ ಮುಂದೆ ಇದಕ್ಕೆ ತೊಗರಿ ಹಾಕಿದ್ದೆ ಸರ್. ಸ್ವಾವಲಂಬಿ ಸಸ್ಯ ಇದು. ಅದು ಮತ್ತೊಂದು ಬೆಳಿ ಇದ್ರ ಮ್ಯಾಗೆ ಬೆಳೀತು. ಪರಾವಲಂಬಿ ಅದು ತನ್ನಾಗ ತಾನೇ ಬೆಳೆಯಂಗಿಲ್ಲ, ಬೇರೆ ಒಂದು ಗಿಡದ ಜೊತೆಯಲ್ಲೇ ಬೆಳೆದು. ಹಾಗಾಗಿ ಫಸ್ಟ್ ವರ್ಷ ನಾ ಹಚ್ಚದ ತೊಗರಿ ಹಾಕಿದ್ದೀರಿ. ತೊಗರಿ ತೆಗೆದು ಈಗ ಏನಂತ ಇವ್ ಆಲ್ಮೋಸ್ಟ್ ಅಲ್ಲಿ ಪೇರು ಅದ, ಪೇರುನೇ ಅದಕ್ಕೆ ಓಸ್ಟ್ ಪ್ಲಾಂಟ್ ಆಗತ್ತದ. ಈಗ ನೋಡ್ರಿ ಯಾವದೇ ಅದಕ್ಕೆ ಮತ್ತೊಂದು ಓಸ್ಟ್ ಪ್ಲಾಂಟ್ ಇಲ್ಲ. ಬಟ್ ಆದ್ರೂ ಶ್ರೀಗಂಧ ಏನು ನಮ್ಮದು ಕಡಿಮೆ ಬೆಳೆದಿಲ್ಲ ನನ್ನ ಲೆಕ್ಕನೊಳಗೆ. ವರ್ಷದ ಪ್ಲಾಂಟ್ ಇದು 2.5 ಈ ತರ ಮಾಡ್ಕೊಂಡೇನ್ರಿ. ಇದ್ರೊಳಗ ಮೊದಲು ಉದ್ದ ಹಾಕಿದೆ ಸರ್ ನಾ.
ಹಾ ಹಾ ಸರ್. ಇದ್ರ ಮಧ್ಯದಲ್ಲಿ ಇದು ಭೂಮಿ ನನಗೆ ವೇಸ್ಟ್ ಇರಬಾರ್ದಲ್ಲ, ಇರಬಾರ್ದನ್ನ ಉದ್ದೇಶದಿಂದ ಉದ್ದು ಹಾಕಿದ್ದೆ. ಉದ್ದು ತೆಗೆದು ಇವಾಗ ಜೋಳ ಹಾಕಿನ್ ಸರ್. ಈಗ ಎಷ್ಟು ವರ್ಷದ ಈ ಜೋಳ ಬೆಳ್ಕೋಬಹುದು ಸರ್? ಕಂಟಿನ್ಯೂ ಬೆಳ್ಕೋಬಹುದಾ ಅಥವಾ ಆಲ್ಮೋಸ್ಟ್ ಅಲ್ಲಿ ಇನ್ನೊಂದ್ 2 ವರ್ಷ ಬೆಳಿಬಹುದು. ಇನ್ನೊಂದ್ 2 ವರ್ಷ ಬೆಳಿಬಹುದು. ಯಾಕಂದ್ರೆ ಪೇರು ಅಂತೂ ಆಲ್ಮೋಸ್ಟ್ ಎಲ್ಲ ಪ್ರೂನಿಂಗ್ ಮಾಡ್ತಿರ್ತೀವಲ್ಲ, ಮಧ್ಯದಲ್ಲಿ ಜಾಗ ಸಿಗುತ್ತೆ. ಬಟ್ ಆದ್ರೆ ಇನ್ನ ಗಿಡ ಗ್ರೋತ್ ಆದಂಗೆ ಏನಾಗ್ತವೆ, ಈಗ ಆಲ್ರೆಡಿ ಈ ಭಾಗದಾಗ ಮತ್ತೆ ಗ್ರೋತ್ ಆಗ ನೋಡ್ರಿ. ಇದಕ್ಕ ಡಿಫ್ರೆನ್ಸ್ ಸರ್ ಮತ್ತೆ ಇಲ್ಲಿ. ಆ ಗಿಡಗಳು ಸಣ್ಣದವ, ಈ ಗಿಡಗಳು ನೋಡ್ರಿ ಇವು ಆಲ್ರೆಡಿ ಈಗ ಗ್ರೋತ್ ಅವರಿ. ಇದು ನೆಳ್ಳಾಯ್ತಂದ್ರೆ ಜೋಳ ಅದು ಯಾವತ್ತು ಬೆಳೆಯಂಗಿಲ್ಲ ಸರ್. ಆ ಕಡೆ ಎಲ್ಲ ಚಿಕ್ಕದೈತೆ, ಆ ಕಡೆ ಎಲ್ಲ ಚಿಕ್ಕದೈತ್ರಿ. ಇದು ಗಿಡ ನೋಡಿ ಸರ್, ಇದು ಗ್ರೋತ್ ಚೇಂಜ್ ಅದ. ಅಂದ್ರೆ ಏನದ ಸರ್, ಇಲ್ಲಿದಿಲ್ಲೇ ಭೂಮಿನೂ ಚೇಂಜ್ ಅದ ಸರ್. ಅಲ್ಲಿರ್ತಕ್ಕಂತ ಮಣ್ಣೆ ಬೇರೆ ಅದ, ಇಲ್ಲಿರ್ತಕ್ಕಂತ ಮಣ್ಣೆ ಬೇರೆ ಅದ. ಒಂದೊಂದು ಮಣ್ಣನು ಒಂದೊಂದ್ ಕಡೆ ಚೇಂಜ್ ಅದ ಸರ್. ಆ ಮಣ್ಣಿನಿಂದ ಡಿಫ್ರೆಂಟ್ ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ಬಂದದ. ಮತ್ತೆ ಈ ಭಾಗ ನೋಡ್ರಿ ಇಷ್ಟು ಈ ಕಡೆ ಹೋದಂಗ ಇನ್ನೈಟ್ ಗ್ರೋತ್ ಅದ ಸರ್ ಗಿಡ. ಮಿನಿಮಮ್ ಒಂದ್ ಗಿಡ 20 kg ತನಕ ಕೊಡುತ್ತೆ ಸರ್. 20 kg ವರೆಗೂ ಕೊಡುತ್ತೆ ಸರ್ ನಿಮಗೆ. ನಾ 21 ಒಳಗೆ ಪ್ಲಾಂಟೇಶನ್ ಮಾಡಿದ್ ಸರ್. ಹೋದ ವರ್ಷ 23 ಕ್ರಾಪ್ ಚಾಲು ಆಗದ. ಆಕ್ಚುಲಿ 1 year ದಾಗ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ನಾ ಆಗಿದ್ದ ಹಣ್ಣನ್ನು ತೆಗೆದು ಹಾಕಿ ಗಿಡ ಗ್ರೋತ್ ಆಗ್ಲಿ ಅಂತ ಬಿಟ್ಟು ಹೋದ ವರ್ಷದಿಂದ ತಗೊಲತ್ತೀನಿ. ಹೋದ ವರ್ಷ 1 ಟನ್ ಮಾಲ್ ಬಂದು ಸರ್. 1 ಟನ್ ಸರ್. ಬರೀ 200 ಗಿಡ ಅದಾವ್ರಿ. 1 ಟನ್. ಈ ಸಾವಯವ ಮಾಡಿರೋದ್ರಿಂದ ಹಣ್ಣುಗಳು ಏನ್ ರೇಟ್ ಕೊಡ್ತೀರಾ ಸರ್ ನೀವು? ನಾನು ನಮ್ಮಲ್ಲಿ ಲೋಕಲ್ ಊರೊಳಗೆ ಟೆಂಗಳಿ ಒಳಗೆ ಮಾರ್ತೀನಿ. ಆಲ್ಮೋಸ್ಟ್ ಅಲ್ಲಿ ಒಂದು 20 to 25% ರೀ. ಅದು ಏನದ 40 ರೂಪಾಯಿ kg ಮಾರ್ತೀನಿ. ಇನ್ ನಮ್ ಫ್ರೆಂಡ್ಸ್ ಅದಾರ, ಮತ್ತ ನಮಗ್ ಬೇಕಿದ್ದವರೆಲ್ಲರೂ ಹಿಂಗೆ ಒಬ್ಬರಿಂದ ಒಬ್ಬರು ರಿಲೇಟಿವ್ಸ್ ಅದ, ಅದರಿಂದೆಲ್ಲ ಪರಿಚಯ ಆಗಿ ಗುಲ್ಬರ್ಗಲ್ಲಿ ಇರೋರಿಗೆಲ್ಲ 50 kg ಕೊಡ್ತೇನೆ. ಈಗ ಕೆಲವರು 30 ರೂಪಾಯಿ ಕೊಡ್ತೀನಿ ಅಂತಾರೆ. ಏನ್ ವ್ಯತ್ಯಾಸ? ನಾ ಕಡಿಮೆ ಮಾಡಿಲ್ಲ ನೋಡಿ ಸರ್. ನಮ್ಮಲ್ಲಿ ಕಾಂಪಿಟೇಷನ್ ಮಾಡ್ಲಿಕ್ಕೆ ಬೇರೆದವರು ಆಧಾರ್ ಖರೆ. ಬಟ್ ಅದರ ಬೇರೆದವ್ರು ಏನೇ ಕೊಟ್ರ ಗೊತ್ತಿಲ್ಲ. ನಾನ್ ಕೊಡೋದು ಇಷ್ಟ ರೇಟ್ ಅಪ್ಪ, ತಗೋರಿ ಬಿಡ್ರಿ. ನಮ್ಮಲ್ಲಿ ಕೊಡೋದಿಟ್ಟೆ 40 ರೂಪಾಯಿಕ್ಕಿಂತ ಕಡಿಮೆ ಕೊಡಂಗಿಲ್ಲ ಅಂತ ಹೇಳ್ತೇನೆ. ಈಗ ನಾನು ಟೇಸ್ಟ್ ಮಾಡಿದ್ರು ಹಣ್ಣು ತುಂಬಾ ಚೆನ್ನಾಗಿ ನಿಮ್ಗೆ ಕೊಟ್ಟಿ ನಾನು ಹಣ್ಣು. ಈಗ ನೀವು ಬೇರೆ ಕಡೆನೂ ತಿಂದಿರ್ತೀರಿ. ಅದಕ್ಕೆ ನಿಮ್ಗೆ ಇಷ್ಟು ರುಚಿ ಬರ್ಲಿಕ್ಕೆ ಮೇನ್ ಸಾವಯವ. ಸಾವಯವ ಒಳಗೆ ಹೆಂಗದ, ಕೆಮಿಕಲ್ ಇದಕ್ಕೆ ಏನ್ ಡಿಫರೆನ್ಸ್? ಯಾವ್ದೇ ಕೆಮಿಕಲ್ ನೋಡ್ರಿ, ಕೆಮಿಕಲ್ ಅಂದ್ರೆ ಅದು ಹಾನಿಕರಕ. ಫಸ್ಟ್ ಹಾನಿಕರಕ ಕೆಮಿಕಲ್ ಅಂದ್ರೆ. ಇದರಿಂದ ನಾವೇನ್ ಸಾವಯವದಿಂದ ಬೆಳೆದ ನಾವು ಭೂಮಿನೂ ಉಳಿತಂಗ್ರಿ. ನಾವು ಮುಂದಿನ ಪೀಳಿಗೆಗಳಿಗೆ ಭೂಮಿ ಒಳಗ್ನು ನಾವು ಸಾವಯವ ಬೆಳೆದ್ರಿಂದ ಭೂಮಿ ಜೀವಂತವಾಗಿಟ್ಟಂಗ. ಭೂಮಿ ಸಾಯ್ಲಿತ್ತದ್ರಿ, ಭೂಮಿ ಒಳಗಿನ ಸತ್ವ ಸತ್ತದ ಎಲ್ಲರೂ. ಇದು ಕಾಪಾಡ್ದೇವಪ್ಪ ಅಂದ್ರೆ ಮುಂದಿನ ಜನರೇಷನ್ ನಾವ್ ಇಟ್ಟು ಹೋದಂಗ. ನಾವೀಗ ಏನ ಕೆಮಿಕಲ್ ಕಂಟಿನ್ಯೂ ಯೂಸ್ ಮಾಡ್ಕೊತ ಹೋದೇವಲ್ರಿ, ಮುಂದಿನ ದಿನಮಾನದಾಗ ಬರಡು ಭೂಮಿ ಆಗ್ಲಿಕ್ನು ಇದು ಇಲ್ಲ ಅಂತ. ಈಗ ನಿಮ್ ಪ್ರಕಾರ ಈಗ ನೀವು ಮೊದ್ಲು ಕೆಮಿಕಲ್ ಯೂಸ್ ಮಾಡ್ತಿದ್ರಿ, ಅದ್ ಬಿಟ್ಟು ಈ ಸಾವಯವ ಬಂದ ಆದ್ಮೇಲೆ ತಮ್ಮ ಅನುಭವ ಏನಿದೆ ಸರ್? ಸಾವಯವಕ್ಕೂ ಮತ್ತೆ ಈ ರಾಸಾಯನಿಕ ಗೊಬ್ಬರ ಬಳಸೋದು ಡಿಫರೆನ್ಸ್ ಏನಾಗ್ತದ ಅಂದ್ರೆ, ಬೆಳಿ ಫಸ್ಟ್ ಇದ್ರೊಳಗೆ ನಾವು ಇಳುವರಿ ತಗೊಲಿಕ್ ಸ್ವಲ್ಪ ಪ್ರಮಾಣ ಲೇಟ್ ಆಗುತ್ತೆ. ಅದು ಒಪ್ಕೋಬೇಕಾದಕ್ರಿ. ಯಾಕಂದ್ರೆ ಇದರಿಂದ ಏನ್ ಸಾವಯವದಿಂದ ಏನಾಗ್ತದಪ್ಪ ಅಂದ್ರೆ, ಭೂಮಿಗೆ ನಾವು ಏನ್ ಕೊಡ್ತೀವಿ ಎಲ್ಲಾನು ಓಕೆ ಸರ್. ಪೆಸ್ಟಿಸೈಡ್ಸ್ ಮ್ಯಾಗೇನ ಕೀಟನಾಶಕಗಳೇನಿರ್ತಾವಲ್ಲ ಅದರಿಂದ ಸ್ವಲ್ಪ ಟ್ರಬಲ್ ಆಗ್ತದ. ಬೇರೆ ಕಡೆ ಎಲ್ಲ ಬಹಳ ಮಂದಿ ಮಾಡ್ಯಾರ. ಬಟ್ ನಾವ್ ಇನ್ನೂ ಒಂದು 25 to 30% ಆದ್ರೆ ಇವು ಏನ್ ಕ್ರಾಪ್ ಗಳಿಗೆ ಚಾಲು ಮಾಡಿಲ್ಲ. ತೊಗರಿಗೆ ಅದಕ್ಕೆ ಏನಾನು ನಾ ಯೂಸ್ ಮಾಡ್ತಾ ಇದ್ದೇನ್ರಿ. ಈಗ ಏನಾದ್ರು ಹುಳ ಅಥವಾ ಬಿದ್ರೆ ಅದಕ್ಕೆಲ್ಲ ಯಾವ ತರ? ಈಗ ಇವಕ್ಕೆಲ್ಲ ಹುಳ ಹೆಂಗದ ಸರ್, ಫಸ್ಟ್ ಗೆ ಏನ್ ಮಾಡ್ತೀನಿ ನಾ, ಇವು ಟ್ರ್ಯಾಪ್ ಬರ್ತಾವ ಸರ್. ಇಲ್ಲಿ ಅದಾವ ತೋರಿಸ್ತೀನಿ ನಿಮ್ಗ. ಇದಕ್ಕ ಹೂಜಿ ನೊಣ ಅಂತ ಬರ್ತದ ಸರ್. ಹೂಜಿ ನೊಣ ಬಂತಲ್ ಸರ್, ಅದು ಒಂದ್ಸರಿ ಅದು ಗಿಡದ ಈ ಹಣ್ಣಿನ ಮ್ಯಾಗ ಕೂತ್ ಹೋಯ್ತಲ್ರಿ, ಆ ಹಣ್ಣು ಹಾಳಾಗ್ಬಿಡ್ತದ ಸರ್. ಅದು ಯಾವ್ದು ಸರ್? ಈ ಹಣ್ಣಿನ ಮ್ಯಾಗ ಕೂತ್ ಹೋಗ್ಬಿಡ್ತದೆ. ಕೂತ್ ಹೋಯ್ತಂದ್ರಿ ಅದು ಇರಬಹುದು ಆ ಟೈಪ್. ಇಲ್ಲಿ ಅಕ್ಕಿ ತಿಂದಿದ್ದು. ಇದು ಸೋಲಾರ್ ಟ್ರಾಪ್ ಅದಾವಲ್ರಿ, ಎಲ್ಲ ಮಿತ್ರ ಕೀಟ ಶತ್ರು ಕೀಟಗಳೇನ್ ಬರ್ತಾವ, ಅದು ಆಟೋಮೆಟಿಕ್ಲಿ ಸೆನ್ಸರ್ ನಾಗೆ ತನ್ನಾಗ ಚಾಲು ಆಗ್ತಾ ಇರ್ತಾವ್ರಿ. ಎಲ್ಲರೂ ಎಲ್ಲಾ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಅದ್ರ, ಅದು ಅದ್ರ ಬಗ್ಗೆ ಹೇಳೋದ್ ಅವಶ್ಯಕತೆ ಇಲ್ಲ. ಅವೊಂದ್ 3 ಇಟ್ಟಿದೀವ್ರಿ. ಅದು ಏನದ ನೈಟ್ ಆದ ಕೂಡಲೇ ಲೈಟ್ ಬೀಳ್ತಾವ್ರಿ, ಅದ್ರೊಳಗೆ ನೀರ್ ಹಾಕಿರ್ತೀವಿ, ಕ್ರಿಮಿಗಳು ಬಂದ್ ಬೀಳ್ತಾವ. ಅದು ಒಂದಿಷ್ಟು ಸಪೋರ್ಟ್ ಆಗ್ತದ. ಮತ್ತೆ ಇವು ಥ್ರಿಪ್ಸ್ ಸಲುವಾಗಿ ಅದ್ರ ಸಲುವಾಗಿ ಏನ್ ಮಾಡ್ತೀವಿ, ಅವು ಥ್ರಿಪ್ಸ್ ಬರ್ತದಲ್ರಿ ಅದು ಕಟ್ತೇವಿ. ಹುಳಿ ಮಜ್ಜಿಗೆ ಸ್ಪ್ರೇ ಮಾಡ್ತೀವ್ರಿ ಇದಕ್ಕೆ. ಹುಳಿ ಮಜ್ಜಿಗೆ ಸರ್, ಶಿಲೀಂಧ್ರ ನಾಶಕ ಸರ್ ಅದು. ಹುಳಿ ಮಜ್ಜಿಗೆ. ಹುಳಿ ಮಜ್ಜಿಗೆನ ನಾವು ಸ್ಪ್ರೇ ಮಾಡ್ಬೋದು ಸರ್. ಎಷ್ಟು ಹುಳಿ ಆಗ್ತದೆ, ಎಷ್ಟು ಹಳಿದಾಗ್ತದ ಮಜ್ಜಿಗೆ ಆಟ ಚಲೋ ಸರ್. ನಾವ್ ಈಗ 1 ದಿನ 2 ದಿನ ಇಡೋದಲ್ರಿ, ಮಿನಿಮಮ್ 8 ರಿಂದ 10 ದಿವಸ 1 ತಿಂಗಳದಿದ್ರು ತಪ್ಪಿಲ್ಲ. ಎಷ್ಟು ಲೇಟ್ ಆಗ್ತದ
ಅಷ್ಟು ಚಲೋ ಅದು. ಅದಕ್ಕೆ ನೀರ್ ಮಿಕ್ಸ್ ಮಾಡ್ಕೊಂಡು ಹೊಡಿಯೋದ ನೀರ್ ಮಿಕ್ಸ್ ಮಾಡ್ಕೊಂಡು ಒಂದು 10 ಲೀಟರ್ ನಾವು ನೀರ್ ತಗೊಂಡೇವ್ ಅಂದ್ರೆ 1 ಲೀಟರ್ ಮಜ್ಜಿಗೆ ಹಾಕೊಂಡು 1 ಲೀಟರ್ ಸಾಕು ಸರ್ ಅದು. ಆ ತರ ಸ್ಪ್ರೇ ಮಾಡ್ಕೊಂಡ್ ಬರ್ತೇವ್ರಿ. ಅದರಿಂದ ಈಗ ಏನದ ಈ ತರ ನಮ್ದು ಹಣ್ಣು ಆಗ್ಲಿತ್ತದ. ಈಗ ನಮ್ ಊರಾಗ ತಿಂದೋರೆಲ್ಲ ಇಲ್ಲಪ್ಪ ನಿನ್ ಹಣ್ಣು ಡಿಫರೆಂಟ್ ಅದ, ರುಚಿ ಅದ ನಿನ್ ಹಣ್ಣು ಅಂತ ಹೇಳ್ತಾರೆ ಎಲ್ಲರೂ. ನನಗೆ ಅದೇ ಒಂದ್ ಖುಷಿ ಅದ ಸರ್. ಮತ್ತೆ ಸಪೋರ್ಟ್ ಅದು ಸರ್. ಆಮೇಲೆ ಮ್ಯಾಂಗೋ ಅದು ಸರ್. ಮ್ಯಾಂಗೋ ನೋಡೋಣ ಬರ್ರಿ. ಮ್ಯಾಂಗೋ ಎಷ್ಟು ಸಸಿ ಇದೆ ಸರ್? 200 ಅದಾವ್ರಿ. 200 ಸರ್. ಪೇರು 200 ರೀ, ಒಂದು 20 ಸಪೋಟ ರೀ, 200 ಮ್ಯಾಂಗೋ, 200 ಹೆಬ್ಬೇವು, 200 ನುಗ್ಗಿ ರೀ. ನುಗ್ಗೆನು ಅದು ಬೀಜ ಊರಿನ್ರಿ ಇವತ್ತು. ನೆಕ್ಸ್ಟ್ ಇಯರ್ ಕ್ರಾಪ್ ತಗೋಬೇಕಂತ ಅದಕ್ಕೆ ಅಷ್ಟು ಇದು ಮಾಡಿದ್ವಿ. ನೀರ್ ಇರ್ಲಾರ್ದಕ್ಕೆ ಅದಕ್ಕೆ ಕಟಿಂಗ್ ಮಾಡ್ಬೇಕು. ಆಕ್ಚುಲಿ ವರ್ಕರ್ಸ್ ಎಷ್ಟಿದ್ದೀರಾ ಸರ್ ಇಲ್ಲಿ? ಏನ್ ಸರ್ ವರ್ಕರ್ಸ್ ಎಷ್ಟಿದ್ದೀರಾ ಸರ್? ವರ್ಕರ್ಸ್ ಇಲ್ಲ ಸರ್, ನಾನು ನಮ್ಮ ಮನೆಯವರು. ಇವರು ಸರ್ ಇಬ್ರೇ ಸರ್? ಏನಿದ್ದೀವಿ ಏನ್ ವಜೆ ಏನ್ ಅನ್ಸಲ್ಲ ನಿಮ್ಗೆ? ನಾವಿಬ್ರೆ. ನಾ ಏನ್ ಕೆಲಸ ಇದ್ರ ನಾ ಆಲ್ಮೋಸ್ಟ್ ಅಲ್ಲಿ ಒಬ್ನೇ ಮಾಡ್ತೀನಿ. ಈ ಕಳೆ ಪಿಳೆ ತೆಗೆದಿದ್ರ ಮಾಡಿದ್ರ ಅವ್ರು ಬರ್ತಾರ. ಇನ್ನ ನಾವು ಮೇಜರ್ ಬೇಕಾದಾಗ ಲೇಬರ್ನು ತಂದು ಕೆಲಸ ಮಾಡಿಸ್ತೀವಿ. ಆಲ್ಮೋಸ್ಟ್ ಆಲ್ 99% ನಾವೇ ಮಾಡ್ತೀವಿ. ಇನ್ನ ಹೆಚ್ಚಿನ ಕೆಲಸ ಇದ್ದಾಗೆಲ್ಲ ಲೇಬರ್ ತಗೊಂಡು. ಕೆಲಸ ಏನ್ ತಮ್ಗೇನು ವಜನೆ ಅನ್ಸಲ್ಲಮ್ಮ? ಇಲ್ಲ ವಜೆ ಅನ್ಸಲ್ಲ. ಈಗೆಲ್ಲ ತೊಗರಿ ಕಟಾವದು ಹೋದರೆ ಬೇರೆ ಲೇಬರ್ಗಳಿಗೆ ಹಚ್ಚಿ. ಈಗ ನಿಮ್ಗೆಲ್ಲ ಇಷ್ಟು ಎಕರೆ ಹೊಲನ ನಿಮ್ಗೆ ನಾನೇ ಮೇಂಟೈನ್ ಮಾಡ್ತೀನಿ ಸರ್. ಇಬ್ರು ಮೇಂಟೈನ್ ಮಾಡ್ತೀನಿ ಸರ್. ಕಳೆ ತೆಗಿಲಿಕ್ಕೆ ಮತ್ತೆ ಕಟಾವ್ ಹಾರ್ವೆಸ್ಟಿಂಗ್ ಮಾಡ್ಲಿಕ್ಕೆ ಅಷ್ಟೇ ಲೇಬರ್ ತಗೋತೀವಿ. ಮತ್ತೆ ಇದ್ರೊಳಗಂತೂ ನಾವು ಪೇರು ಹಾರ್ವೆಸ್ಟಿಂಗ್ ನಾವೇ ಮಾಡ್ಕೋತೀವಿ. ನಾವೇ ಹಾರ್ವೆಸ್ಟ್, ನಾವೇ ಮಾರ್ಕೆಟಿಂಗ್ ನಾವೇ ಸರ್. ಮತ್ ವೈದ್ಯ ಮಾರ್ಕೆಟ್ ಮಾರೋದಿಲ್ಲ, ನಾವೇ ಮಾರ್ಕೆಟ್ ಮಾಡ್ತೀವಿ. ಇದು ಹೊರಗಡೆ ಇದು ಮಾಡ್ಬಿಡ್ತೀರಾ ಸರ್? ಇಲ್ಲ, ನಾನು ಅಲ್ಲಿ ಗುಲ್ಬರ್ಗ ಒಳಗೆಲ್ಲ ಫ್ರೆಂಡ್ಸ್ ಅದ ರೀ, ವಾಟ್ಸ್ಆಪ್ ಗ್ರೂಪ್ ಅದ. ಅವ್ರಿಗೆಲ್ಲ ನಾ ಡೈರೆಕ್ಟ್ಲಿ ಅವ್ರಿಗೆ ವಾಟ್ಸ್ಆಪ್ ದಾಗ ಮೆಸೇಜ್ ಹಾಕ್ತೀನಿ. ಇವತ್ತಿನ ದಿನ ಹಣ್ಣು ಕಡಿಲಿತೀನಿ, ಯಾರಿಗೆ ಬೇಕಾಗೋ ಮೆಸೇಜ್ ಮಾಡ್ರಿ ಅಂತ ಹೇಳ್ತೀನಿ. ಯಾರ್ಯಾರು ಎಷ್ಟಿಸ್ ಬೇಕಂತ ಮೆಸೇಜ್ ಮಾಡ್ತಾರ. ನಾ ಇಲ್ಲೇ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡೇ ಹೋಗಿ ಕೊಡ್ತೀನಿ ಅವ್ರಿಗೆ. ಅಲ್ಲಿ ಹೋಗಿ ಕಾಟ ಮಾಡೋದಿಲ್ಲ ಸರ್, ಇಲ್ಲೇ ಕಾಟ ಮಾಡ್ಕೊಂಡು ಹೋಗಿ ಕೊಟ್ಬಿಡ್ತೀನಿ. ಆ ತರ ಮಾರ್ಕೆಟಿಂಗ್ ಅದ ರೀ ಇದು. ಮುಂದ್ ಮ್ಯಾಂಗೋ ನೆಕ್ಸ್ಟ್ ಇಯರ್ ಬರ್ತದೆ ಸರ್. ಈ ವರ್ಷ ಅಲ್ಲಲ್ಲಿ ಫ್ಲವರ್ ಆಗ್ಯದ್ರಿ, ಸ್ವಲ್ಪ ಪ್ರಮಾಣ ಏನಾನ ನಮಗ್ ತಿನ್ಲಿಕ್ ಬರ್ಬೋದು. ನೆಕ್ಸ್ಟ್ ಇಯರ್ ದೊಳಗ ಮ್ಯಾಂಗೋನು ಸ್ಟಾರ್ಟ್ ಆಗ್ತದೆ. ಇದು ಯಾವ್ದು ಮ್ಯಾಂಗೋ ಸರ್? ಇದು ಮ್ಯಾಂಗೋ ಸರ್ ಇದು ಕೇಸರ್ ಅದ ರೀ. ಕೇಸರ್ ಸರ್? ಕೇಸರ್ ಅದ ಸರ್. ಕೇಸರ ಮತ್ತೆ ದಶರಿ ಅದ ಸರ್. ದಶರಿ 100 ಅದಾವ್ರಿ. ಕೇಸರ್ ಒಂದ್ 50 ಅದಾವ್ರಿ. ಮತ್ತೆ ಬೆನಸಿನ್ ಅದ ಸರ್ ಒಂದಿಷ್ಟು, ನಮ್ ಲೋಕಲ್ ತಳಿ ಅಂತ ಹೇಳಿ ಬೆನಸಿನ್ ಹಾಕೊಂಡಿದೀವಿ. ಇದು ನುಗ್ಗಿ ಈ ಹೋದ ವರ್ಷ ಸುಮ್ ಬೀಜ ಹಾಕಿನ್ ಸರ್. ಇರ್ಲಿ ಏನಾಗ್ತದ ನೈಟ್ರೋಜನ್ ಅಂತ ಇಟ್ಕೊಂಡಿವಿ. ಆಕ್ಚುಲಿ ಕಟ್ ಮಾಡ್ಬೇಕು ಸರ್ ಅದು ಇಲ್ಲಿಗೆ. ನಾನು ಈ ವರ್ಷ ಬ್ಯಾಡದು ಏನ್ ಬೆಳೀತದೆ ಬೆಳಿಲಿ, ನೆಕ್ಸ್ಟ್ ಇಯರ್ ಜೂನ್ ದೊಳಗೆ ಕಟ್ ಮಾಡಿದೆ ಅಂದ್ರೆ ಫ್ರಾಂಚಸ್ ಮತ್ತೆ ಹೆಚ್ಚಿಗೆ ಆಗ್ತದ, ಅದರಿಂದ ಫಲ ಬರ್ತದೆ. ಈ ವರ್ಷ ನಾ ಏನ್ ಫಲ ನಿರೀಕ್ಷೆ ಮಾಡಿಲ್ಲ, ಬಟ್ ಆದ್ರೂ ಫ್ಲವರ್ ಬಂದದ ನೋಡ್ ಸರ್. ಫ್ಲವರ್ ಅದ ನೋಡ್ರಿ. ಅದು ಎಷ್ಟೇ ಕೊಡಲೇಕ್, ಅದು ಅಷ್ಟು ಅದ್ರ ಕಡೆ ನಿರೀಕ್ಷೆ ಮಾಡೋದ್ ಬೇಡ. ಅದು ಎಷ್ಟು ಕೊಡ್ತದೆ ಕೊಡ್ಲಿ ಅದು ಗಿಡ. ಈಗ ತೋಟದ ಮಧ್ಯೆ ಈ ತರ ಏನ್ ಸರ್, ನಂದು ಬೇರೆದವರಿಗೆ ನನಗೇನದ ಹೊಲ ಏನಿರ್ತದ ಖಾಲಿ ಇಡಬಾರ್ದು ಅನ್ನೋದೊಂದು ಉದ್ದೇಶ ಸರ್. ಯಾವ್ದೇ ಜಮೀನ್ ಅದು ಏನೇ ಕೊಡ್ಲಿ ಅಲ್ಲಿ ಕ್ರಾಪ್ ಬರ್ಬೇಕು. ಅಂದ್ರೆ ಇದು ಎಷ್ಟು ಒಂದು 3 ತಿಂಗಳಲ್ಲಿ ಬಂದ್ಬಿಡುತ್ತೆ ಸರ್? ಇದು 6 ತಿಂಗಳು ಬೆಳೆ. 6 ತಿಂಗಳು ಸರಿ. 6 ತಿಂಗಳು ಬೆಳೆ. ನಾವೇನದ ಭೂಮಿ ಖಾಲಿ ಇಟ್ರೆ ವೇಸ್ಟ್ ಅಲ್ಲ ಸರ್. ಅದು ಏನಾದ್ರೂ ಅದರಿಂದ ನಾವು ಉತ್ಪನ್ನ ಪಡಿಬೇಕು. ಇದು ಈಗ ನನಗ ಮ್ಯಾಂಗೋ ಬರ್ಲಿಕ್ಕ 3 ರಿಂದ 4 ಆಕ್ಚುಲಿ ಇದ್ರ ಕಮರ್ಷಿಯಲ್ ತಗೋಬೇಕ 5 ಇಯರ್ ನನ್ ಲೆಕ್ಕ. 3 ವರ್ಷದಾಗ ಬರ್ತದ ಅಂತ ಹೇಳಿ ಸಸಿ ಕೊಟ್ಟಾರ ಸರ್. ವೇಸ್ಟ್ ಇಡಬಾರ್ದು, ಅದೇ ಒಂದ್ ಮಾತು. ಇದ್ರ ಇದು 200 ಗಿಡಗಳ ಸರ್? ಇವು 200. ಇದು ದಶರಿ 100 ಅದಾವ್ರಿ. ಮತ್ತೆ ಕೇಸರ್ ಒಂದ್ 50 ಅದಾವ, 50 ಬೆನಾಸಿನ್ ಅದಾವ. ಈ ತರ ಮಾಡ್ಕೊಂಡ್ ಹೊಂಟಿವ್ರಿ. ಇದು ನುಗ್ಗಿ ಅದ ಸರ್. ಸುಮ್ ಏನಲ್ಲ ಬೀಜ ಹಾಕ್ಬಿಟ್ಟಿನಟ್ಟೆ, ಅದಕ್ಕೆ ನಾ ಸಸಿ ಮಾಡಿ ಹಚ್ಚಿಲ್ರಿ, ಬೀಜನೇ ಆಗ್ಬಿಟ್ಟದ. ಮುಂದೆ ನೆಕ್ಸ್ಟ್ ಇಯರ್ದಾಗ ಅದನ್ನು ಕಟ್ ಮಾಡಿ ಹಾಕ್ಬಿಟ್ರೆ ಕೆಳಗೆ ಕಟ್ ಮಾಡಿ ಹಾಕ್ಬಿಟ್ಟೇವಂದ್ರ ಇದು ಗೊಬ್ಬರ ಆಗುತ್ತೆ. ಮತ್ತೆ ನಮಗೇನಂತ ಮುಂದಿನ ವರ್ಷ ನಮಗೆ ಬೆಳೆನೂ ಕೊಡುತ್ತೆ. ಈ ವರ್ಷ ಬರ್ತದ ಏಟೋ ಬರ್ಲಿಕ್ಕ ಏನೋ ಬಿಡ್ಲಿಕ್ಕ ಬಂದೊಟ್ಟು ಬಂತ ಹೇಳಿ ಈ ತರ ಫ್ಲವರ್ ಅದ ರೀ. ಫ್ಲವರ್ ಅದ ಈ ಸರಿ. ಎಲ್ಲಾನು ಹಾಕಿ ನೋಡ್ ಸರ್. ಸೇಬ್ ಅದಾವ್ರಿ ಒಂದೆರಡು ಟೆಸ್ಟ್. ಸೇಬ್ ಒಂದೆರಡು ಗಿಡ ಹಾಕಿ. ಸೇಬ್ ಅದರಿ, ಮತ್ತೆ ಲಕ್ಷ್ಮಣ ಫಲ ಅಂತದ, ವಾಟರ್ ಆಪಲ್ ಅದ, ಸಮಗ್ರ ಕೃಷಿ ಮಾಡ್ಲಿಕ್ಕೆ ಸೀತಾಫಲ ಅದ,
ಮತ್ತೆ ನಮ್ ಕಡೆ ಹಲಸು ಹಾಕಿನ್ರಿ 2 ಗಿಡ. ಹಲಸನ ಐತ್ರಿ? ಹಲಸು ಐತ್ರಿ. ಹಾ. ಹಲಸನ್ನು ನೋಡೋಣ ಅಂತ ಹಲಸು ಹಾಕಿದ್ದೇನೆ. 2 ಗಿಡ ಪ್ರತಿಯೊಂದು. ಮೋಸಂಬಿ ಅದಾವ್ರಿ ಒಂದ್ 2. ಈಗ ಅದು ಮೋಸಂಬಿ ಫ್ಲವರ್ ಬಂದದ್ ಸರ್, ನೀವು ನೋಡಿರ್ಬೇಕಾದ್ರೆ. ಮತ್ತೆ ಸೇಬುನು ಬಂದದ್, ತೋರಿಸ್ತೀನಿ. ಸೇಬು ಫ್ಲವರ್ ಬಂದದ್ ಸರ್. ಈ ಸರಿ ಅದು ಕ್ರಾಪ್ ಬಂತಂದ್ರ ನೆಕ್ಸ್ಟ್ ಇಯರ್ ನಾ ಮತ್ತೆ ಹೆಚ್ಚಿಗೆ ಮಾಡ್ಕೋಬೇಕನ್ನೋ ಒಂದು ಉದ್ದೇಶದೊಳಗೆ. ಇಲ್ಲಿನೂ ಬಂದು ನೋಡ್ರಿ ಮ್ಯಾಂಗೋ ಫ್ಲವರ್. ಆ ಗಿಡ ನೋಡ್ರಿ ಪೂರ್ತಿ ಫುಲ್ ಬಂದು ನೋಡ್ರಿ ಎಲ್ಲ ಕಂಪ್ಲೀಟ್ ಬಂದು ನೋಡ್ರಿ. ಈ ತರ ಬರ್ಬೇಕ್ರಿ ಎಲ್ಲಾ ಗಿಡಗಳು, ಈ ತರ ಬರ್ಬೇಕು ಆಕ್ಚುಲಿ. ಇಲ್ಲ ಸರ್, ನಿರಂತರ ಪ್ರಯೋಗ ಇದ್ರೆ ಅದಕ್ಕೆ ಫಲಾಫಲ ಇದ್ದೇ ಇರ್ತದೆ. ಪ್ರಯತ್ನ ಮಾಡ್ಲೇಬೇಕು. ಪ್ರಯತ್ನ ಮಾಡಬೇಕ್ರಿ. ಯಾವ್ದಾದ್ರು ನಾವು ಶ್ರಮ ಪಟ್ಟಾಗೆ ಅದ್ರ ಪ್ರತಿಫಲ ಬರುತ್ತೆ. ಈಗ ನಾವು ಒಂದು ಡಿಗ್ರಿ ತಗೋತೀವಿ ಅಂದ್ರೆ ಅದಕ್ಕೆ ಡಿಗ್ರಿ 3 ವರ್ಷ ಕೋರ್ಸ್ ಕುಂದ್ರಲೇಬೇಕು ನಾವು. 3 ವರ್ಷ ಕೋರ್ಸ್ ಅದ. ಅದಾಗೆ ಅವ ಡಿಗ್ರಿ ಅವ BA ಓದೇನಂದ್ರೆ ಸುಮ್ಮನೆ ಓದಿಲ್ಲ, 3 ವರ್ಷ ಶ್ರಮ ಪಟ್ಟಿರ್ತಾನೆ. ಹಾಗಿದ್ರೊಳಗೆ ನಾವು 3 ವರ್ಷ 4 ವರ್ಷ ನಾವು ಪ್ರತಿಫಲ ನಾವು ಇದು ಮಾಡಿದೇವೆ ಅಂದ್ರೆ ನಮ್ಗೆ ಇದು ಬರ್ತದೆ. ಇದು ನಾವು ಡಿಗ್ರಿ ಬೆಳೆದಂಗೆ. ಅದೇ ಪ್ರಯತ್ನ ಮಾಡ್ಲಾರ್ದು ಏನು ಓದೋರಿಗೆ ಡಿಗ್ರಿ ಅಂತಾರ, ನಾವು ಅಗ್ರಿಕಲ್ಚರ್ ನಾವು ಇದು ಡಿಗ್ರಿ ಇದ್ದಂಗೆ. ಈ ಮಣ್ಣಿನ ಬಗ್ಗೆ ತಿಳ್ಕೊಂಡೆ ಅದೊಂಥರ ಡಿಗ್ರಿ. ಯಾವದೇ ಒಂದು ಸುಮ್ಮ ಕೂತ್ರೆ ಏನು ಬರಂಗಿಲ್ಲ. ಮಾಡ್ಬೇಕು ನೋಡ್ರಿ. ದುಡಿಮೆ ದುಡ್ಡಿನ ತಾಯಿ ಅಂತ ಹೇಳಿದವಾಗ್ರಿ. ದುಡಿಮೆ ದುಡ್ಡಿನ ತಾಯಿ. ಚೆನ್ನಾಗೈತೆ. ದುಡಿಬೇಕಿದು. ಇದು ಯಾವಾಗ ಸರ್ ನಾವು 3ನೇ 4ನೇ ಇರುವಾಗ ಹೇಳಿದಂತ ಮಾತಿದು ಎಲ್ಲ ನಮ್ ಹಿರಿಯರು ಹೇಳಿರು, ಶಿಕ್ಷಕರು ಹೇಳ್ತಿರು. ದುಡಿಮೆ ದೊಡ್ಡಪ್ಪ, ದುಡ್ಡೇ ದೊಡ್ಡಪ್ಪ, ವಿದ್ಯೆ ಆದ್ರಪ್ಪ, ಈ ತರ ಎಲ್ಲ ಅದು ಹೇಳ್ತಿತ್ತು. ಈಗ ಜನಕ್ಕೆ ಅದು ಒಂದೇ ಆಗಿರೋದು, ದುಡ್ಡೇ ದೊಡ್ಡಪ್ಪ ಅಷ್ಟೇ. ದುಡ್ಡೇ ದೊಡ್ಡಪ್ಪ. ಕೋಟಿ ವಿದ್ಯೆಕಿನ ಮೇಟಿ ವಿದ್ಯೆ ಮೇಲು, ಇವೆಲ್ಲ ಸುಮ್ ಸರಳ ಇಲ್ಲ ಸರ್. ಯಾಕಂದ್ರೆ ಕೋಟಿ ವಿದ್ಯೆಕಿನ ಮೇಟಿ ವಿದ್ಯೆ ಇಲ್ದೇನೆ ಮಾಡ್ಬೋದು ಸರ್. ಇದು ವಿದ್ಯೆ ಇಲ್ದೇ ಮಾಡ್ಬೋದು. ಈಗಿನ ದಿನಮಾನದಾಗ ವಿದ್ಯೆ ಬೇಕಾಗ್ಯದ. ಅಗ್ರಿಕಲ್ಚರ್ಗೂ ವಿದ್ಯೆ ಬೇಕಾಗ್ಯದ. ಮೊದಲೆಲ್ಲ ಹಂಗಿರ್ಲಿಲ್ಲ. ವಿದ್ಯೆ ಕೋಟಿ ವಿದ್ಯೆಕಿನ ಮೇಟಿ ವಿದ್ಯೆ ಶ್ರೇಷ್ಠ ರೀ. ಯಾಕಂದ್ರೆ ಯಾವ ಭೂಮಿ ಒಳಗೆ ಯಾವ ಬೆಳೆ ಬೆಳೀತದ, ಯಾವ ಟೈಮ್ ಒಳಗೆ ಹಾಕ್ಬೇಕು, ಎಷ್ಟು ಕಾಳು ಹಾಕ್ಬೇಕು, ಏನದ ಸರ್ ಕೈಲೇ ಬಿತ್ತಿದ್ರು. ಇಷ್ಟೇ ನಾ ಬಳ್ಳಿಗೆ ಒಂದು ದಂಟ ಹಾಕಂದ್ರೆ 4 ಬಳ್ಳಿ ಹಾಕ್ತಿರು, ಒಂದ್ ಗೇಣಿಗೆ ಹಾಕಂದ್ರೆ ಒಂದ್ ಗೇಣಿಗೆ ಹಾಕ್ತಿದ್ರು. ಆ ತರ ಬಿತ್ತಕ್ಕಂತ ಟ್ಯಾಲೆಂಟ್ ದವ್ರು ಇದ್ರು. ಇವಾಗ ಇಲ್ಲ ಹಂಗ. ನಾವು ಹಿಡ್ಕೊಂಡಿವಿ ಅಷ್ಟ ಆಗಂಗಿಲ್ಲ ಸರ್. ಯಾಕಂದ್ರೆ ಅದು ಪರಿಪೂರ್ಣ ಸರ್. ಯಾವ ಭೂಮಿ ಒಳಗ್ ಯಾವ್ದ್ ಬೆಳಿ ಬೆಳೀತದ ಅನ್ನೋದು, ಯಾವ ಋತುಮಾನದೊಳಗೆ ಬೆಳೀತದ, ಮತ್ತ ಯಾವ ಋತುಮಾನದೊಳಗೆ ಯಾವ ಬೆಳಿ ಬೆಳೀತದ ಅದ್ರ ಬಗ್ಗೆ ನಮ್ಗೆ ನಾಲೆಜ್ ಇಲ್ಲ ಪರ್ಫೆಕ್ಟ್. ಕೆಲವೊಬ್ರಿಗೆ ಈ ಹಣ್ಣುಗಳು ಕೆಳಗೆ ಬೆಳಿತಾವ ಮ್ಯಾಲ ಬೆಳಿತಾವ ಅನ್ನೋದು ಗೊತ್ತಿಲ್ಲ. ಕೆಲವೊಬ್ರು ಅಲಸಂದೆ ಎಲ್ಲಿ ಬೆಳಿತಾವ ಕೆಳಗೆ ಬೆಳಿತೈತೆ ಅಂತಾರೆ ಇವಾಗ. ಅದು ಹಂಗದ್ರಿ. ಯಾಕಂದ್ರೆ ಈಗ ಏನದ್ರಿ, ನಾವು ಮಕ್ಕಳಿಗೆ ಹೊಲಕ್ಕೆ ಕರ್ಕೊಂಡ್ ಬರ್ಬೇಕು ಸರ್. ಈಗ ಸುಟ್ಟಿ ಇರ್ತಾವ, ಸಮ್ಮರ್ ಒಳಗಾಯ್ತು. ಈಗ ಸಮ್ಮರ್ ಒಳಗಂದ್ರೆ ಇಂಥ ಟೈಮಿಗೆ ಕರ್ಬೋದು. ನಮ್ ಕಡೆ ಎಲ್ಲ ಈಗ ನಮ್ಮ ಒಣ ಬೇಸಾಯ ಪದ್ಧತಿ, ಸುಟ್ಟಿ ಇರ್ತಾವಲ್ರಿ ಸಂಡೇ, ಬರ್ರಪ್ಪ ಹೊಲಕ್ಕಂತ ಕರ್ಕೊಂಡ್ ಬರ್ಬೇಕು. ಇದ್ರ ಬಗ್ಗೆ ತೋಟದಾಗ ಅಡ್ಡಾಡ್ಲಿ, ಇದು ಏನದ ಅನ್ನೋದ್ರು ಅವ್ರಿಗೆ ಈ ಬೆಳಿ ಏನದ ಆ ಬೆಳಿ ಬಗ್ಗೆ ಮಾಹಿತಿ ಆಗ್ತದ್ರಿ. ಹೌದಲ್ರಿ. ಈಗ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಇದ್ರ ಬಗ್ಗೆ ಬೇಕು. ಲಾಸ್ಟ್ ಒಂದ್ ದಿವಸ ನಮ್ ಪಪ್ಪ ಅವಾಗ ಕರ್ಕೊಂಡ್ ಬರ್ತೀರಿ, ಇದಕ್ಕೆ ಇದು ಹಿಂಗ ಅಂತೀರಿ ಅಂತ ಅದ್ರ ಬಗ್ಗೆ ನಾಲೆಜ್ ಇರ್ತದ. ಅದ ಈಗ ಆಲ್ರೆಡಿ ಎಲ್ಲರೂ ಕೃಷಿಗೆ ಬರ್ತಿದಾರಲ್ಲ ಸರ್. ಈಗ 100% ಬರ್ತಾರ ಸರ್. ಎಜುಕೇಟೆಡ್ ಹೊಂಟಾರ ಸರ್ ಇವಾಗ. ಅದು ಗುಡ್ ಆಕ್ಚುಲಿ. ಯಾಕಂದ್ರೆ ಇದ್ರಾಗ ತಿಳಿದವ್ರು ಬರ್ಬೇಕ್ರಿ. ನಾವು ಗ್ರಾಮೀಣದೊಳಗೆ ಹುಟ್ಟಿ ಬೆಳೆದು ನಾವ್ ಇದ್ರೊಳಗೆ ಬೆಳೆದವ್ರು ನಾವು. ಅದು ಇಲ್ಲ ಎಜುಕೇಟೆಡ್. ಇದಕ್ಕೆ ಈಗೇನದ ಆಕ್ಚುಲಿ ಎಜುಕೇಟೆಡ್ ಬೇಕಾಗ್ಯದ್ರಿ ಅಗ್ರಿಕಲ್ಚರ್. ಯಾಕಂದ್ರೆ ಇದ್ರೊಳಗ ಇನ್ನೂ ಹೆಚ್ಚಿಂದು ಅವ್ರಿಗೆ ಆಸಕ್ತಿ ಇತ್ತಪ್ಪ ಅಂದ್ರ ಭಾಳ ಬೆಳಿಬೋದ್ರಿ. ಭಾಳ ತಿಳ್ಕೊಲಿಕ್ನು ಅವ್ರಿಗೆ ಅನುಕೂಲ ಆಗಿರ್ತದ. ಈಗ ಇನ್ಪುಟ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆಲ್ಲ ಅಂತವ್ರು ಇದ್ದಾಗೆ ನಾವು ಬೇರೆ ಕಡೆ ಕಳ್ಸ್ಲಿಕ್ಕೆ ಆಗ್ತದೆ ಸರ್. ಅವಾಗ ನಾವು ಜೋಳ ಕೊಟ್ಟು ದುಡ್ಡು ಇಸ್ಕೊಂತಿದ್ವಿ. ಈಗ ಇವರು ಬೆಳ್ಕೊಂಡು ಈಗ ಬೇರೆ ಕಡೆಯಿಂದ ದುಡ್ಡು ತಗೋತಾರೆ. ಅದೇ ಕೊಡು ತಗೊಳ್ಳೋದು ವ್ಯವಹಾರನ ಸ್ಟಾರ್ಟ್ ಆಗುತ್ತೆ. ಇದ್ರೊಳಗೆ ಮೌಲ್ಯವರ್ಧನೆ ಮಾಡ್ಬೇಕು ನಾವು. ಯಾವದೇ ಒಂದ್ ಬೆಳಿ ಮಾಡ್ತೀವಿ, ಮೌಲ್ಯವರ್ಧನೆ ಕಲಿಬೇಕು. ಮೌಲ್ಯವರ್ಧನೆ ಮಾಡ್ದೇವಪ್ಪ ಅಂದ್ರೆ ನಾವೀಗ 40 ರೂಪಾಯಿ ಪೇರು ಮಾಡ್ತೀವಿ. ಇದರಿಂದ ಮೌಲ್ಯವರ್ಧನೆ ಏನ್ ಮಾಡಿದ್ರೆ ಆಗ್ತದ ಅನ್ನೋದು ತಿಳ್ಕೊಂಡೇವಂದ್ರೆ ಹೆಚ್ಚಿಗೆ ಅದರಿಂದ ಉತ್ಪನ್ನ ತಗೋಬಹುದು. ಮೇನ್ ಏನದ ಅಂದ್ರೆ ರೈತರ ಬೆಲ್ರಿ F2F, ಫಾರ್ಮರ್ ಟು ಸೀದಾ ಒಬ್ರಿಗೆ ಕಸ್ಟಮರ್ಗೆ ಕೊಡಪ್ಲೆ. ಒಂದು ಹಂಗ ಇರ್ಬೇಕು. ನಾವು ಬೆಳೆದಿದ್ದು ಸೀದಾ ಕಸ್ಟಮರ್ಗೆ ಹೋಗಿ ತಲುಪ. F2C ಕಸ್ಟಮರ್ಗೆ ಹಂಗಿರ್ಬೇಕು. ಅಲ್ಲಿ ನಾವು ಮಧ್ಯವರ್ತಿಗಳಿಗೆ ಬೆಳೆಸಬಾರ್ದ್ರಿ. ನಾವು ಮಧ್ಯವರ್ತಿ ಕೊಟ್ಟೇವಲ್ರಿ, ಅದು ಅಲ್ಲೇ ಫೇಲ್ ಆಗತ್ತ. ಅಲ್ಲ ಈಗ ಮುಂದೆ ಬರ್ತಾ ಅದನ್ನು ಬರುತ್ತೆ ಸರ್. ಇವಾಗ ನಾವೇನ್ ಬೆಳೆದಿರ್ತೀವಿ ಸೀದಾ ಡೈರೆಕ್ಟ್ ಕಸ್ಟಮರ್ ಹೋಗ್ಬೇಕು. ಮೆಂತೆ ಗಿಂತೆ ಎಲ್ಲ ಇಲ್ಲೇ ಬೆಳ್ಕೊಂತ. ಮೆಂತೆ ಅದರಿ, ಪಾಲಕ್ ಅದರಿ,
ಇದು ನೋಡ್ರಿ ಸರ್ ಮೋಸಂಬಿ ಸರ್ ಇದು. ಮೋಸಂಬಿ ಇದೆ ಸರ್. ಇದು ಎಲೆಗಳಕ್ಕಿಂತ ಹೂವನೇ ಹೆಚ್ಚದ. ಹೌದೌದೌದು. ಎಲಿ ಕಡಿಮೆ ಅದಾವ್ರಿ, ಹೂವ ಹೆಚ್ಚಿಗೆ ಅದಾವ ಸರ್. ಹಾ ಇದು ನೋಡ್ರಿ ಸಣ್ಣ ಇಲ್ಲಿ ಆಗ್ಯದ ನೋಡ್ರಿ. ಹೌದು ಹೌದು ಸರ್. ಹೌದಲ್? ಹೌದೌದು. ಅದಕ್ಕೆ ಏನ್ ಕೊಟ್ಟಿನ್ರಿ ನಾನು? ಏನಿಲ್ಲ, ಬರೀ ನೀರ್ ಕೊಟ್ಟಿನಿ, ಗೊಬ್ಬರ ಕೊಟ್ಟಿನಿ. ಯಾವದೇ ಒಂದ್ ಸ್ಪ್ರೇ ಮಾಡಿಲ್ಲ ಸರ್ ಇಲ್ಲಿವರೆಗೆ. ಇರ್ಲಿ ಸರ್, ನಿಮ್ ನಿರಂತರ ಪ್ರಯತ್ನ ಹೀಗೆ ಇರ್ಲಿ. ಇದು ಹಲಸು ಸರ್. ಹಲಸ ಸರ್, ಯಾವ್ದು ಸರ್ ಇದು? ಇದು ಹಲಸು. ನನಗೆ ಇದ್ರ ಬಗ್ಗೆ ಗೊತ್ತಿಲ್ರಿ, ಸುಮ್ ಅವರು ಕೊಟ್ಟರು. ಇದ್ರ ಬಗ್ಗೆ ಯಾವ್ದು ತಳಿ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವು ಆ ಕಡೆ ತುಮಕೂರು ಕಡೆ ಹೋದಾಗ ಇದು ನಿಮ್ ಕಡೆ ಆಗ್ತದ ನೋಡ್ರಿ ಅಂತ ಹೇಳಿ ಕೊಟ್ಟರು ಪರಿಚಯದವರು. ತಂದ್ ಹಾಕಿನ್ರಿ, ಇಲ್ಲೊಂದದ ಅಲ್ಲೊಂದದ 2 ಗಿಡ ಹಾಕಿನ್ರಿ ನೋಡೋಣ ಅಂತ. ಈ ಸೋಲಾರ್ ಸರ್? ಸೋಲಾರ್ ಅದು ನಮ್ಮಲ್ಲಿ ಕರೆಂಟ್ ಇಲ್ಲ ಸರ್. ಕರೆಂಟ್ ಇಲ್ಲ ಸರ್? ಕರೆಂಟ್ ಇಲ್ಲ ಸರ್ ಇಲ್ಲಿ. ಕರೆಂಟ್ ಇರ್ಲಾರ್ದಕ್ಕ ಈಗ ನಾವು ಮೋಟರ್ ಎಲ್ಲ ನಡೆಯೋದು ಸೋಲಾರ್ ಮ್ಯಾಗ ನಡೀತದೆ. ಪೂರ್ತಿ ಎಲ್ಲ ಸೋಲಾರ್ದಾಗ ನಡೀತದೆ? ಸೋಲಾರ್ದಾಗೆ ಸರ್. 5 ಕಿಲೋವ್ಯಾಟ್ ಸೋಲಾರ್ ಅದ ರೀ. ಅದರಿಂದ 5 HP ಮೋಟರ್ ರನ್ ಆಗುತ್ತೆ. 5 HP ಮೋಟರ್ ರನ್ ಆಗುತ್ತೆ. ಅದ್ರದ್ದು ಏನ್ ಬಂತು ಸರ್ ಕಾಸ್ಟ್? ಅದು 1.5 ಲಕ್ಷ ಬಂದು. 1.5 ಲಕ್ಷ ಸರ್. ಇಲ್ಲಿ ನಿರಂತರ ಜ್ಯೋತಿ ಇದ್ದಂಗೆ. ಹಾ ಸರ್, ಇದು ಗೋಬರ್ ಗ್ಯಾಸ್ ಮಾಡ್ಕೋಬೇಕಂತ ಫ್ಯೂಚರ್ನೊಳಗ ನಾ ಏನೋ ಆಕಳದು ತಂದ್ ಬಳಿಕ ಗೋಬರ್ ಗ್ಯಾಸ್ ಎಲ್ಲ ಇವಾಗಲೇ ರೆಡಿ ಮಾಡಿ ಇಟ್ಟಿವ್ರಿ. ಬಂದ್ ಕೂಡ್ಲೇನೆ ರೆಡಿ, ಅದು ಓಕೆ ಅನ್ಬೇಕ್ರಿ. ಆತರ. ಇನ್ನೇನ್ ನೀರ್ ಪಂಪ್ ಮಾಡ್ಕೊಂತೀರಾ ಸರ್? ಅದು ಸ್ಟಾಕ್ ಇರ್ಲಕ್ಕ ಸುಮ್ ಕೈ ಕಾಲು ತಗೊಳ್ಕಾಲಿ, ಮತ್ತೊಂದು ಕಾಲಿ ಅದಕ್ಕೆ ಯೂಸ್ ಆಗ್ತದ ಅಂತ ಅನ್ನೋದಕ್ಕ ಅದು ನೀರ್ ಸ್ಟೋರೇಜ್ ಇರ್ಲಿ ಅನ್ನೋದಕ್ಕೆ ಮಾಡ್ಕೊಂಡಿದ್ವಿ. ಇದು ಎಲ್ಲಿ ಇದು ಮಾರ್ಚ್ ನೀರ್ ಬರುತ್ತಾ ಸರ್? ಇದು ಮಾರ್ಚ್ ಹೋಗಿ ಬರ್ತದೆ ಸರ್ ಅದು. ಮಾರ್ಚ್ ತಿಂಗಳು ಹೋಗಿ ನೀರು ಅಲ್ಲಿಂದ ಬಂದ್ ಆಗ್ತದ್ರಿ. ಕೃಷಿ ಹೊಂಡ ಮಾಡ್ಕೊಂಡಿನಿ ಸರ್. ತೋಟಗಾರಿಕೆ ಇಲಾಖೆ ಕಡೆಯಿಂದ ಸಹಾಯಧನ ತಗೊಂಡು ಒಂದು 60/60. ಈಗ ಅಲ್ಲಿಂದ ನೀರೆಲ್ಲ ಪಂಪ್ ಮಾಡ್ಕೊಳ್ತೀವಿ? ಇಲ್ಲ, ಇವಾಗ ಏನ ಇಲ್ಲಿಂದ ಅಲ್ಲಿ ಡಂಪ್ ಮಾಡ್ಕೊಂಡು ಶೇಖರಣೆ ಮಾಡಿಟ್ಕೊಂಡು ಬೇಸಿಗೆ ಒಳಗಿದ್ದು ನೀರ್ ಕಟ್ ಆಗ್ತದಲ್ಲ, ಆ ನೀರಿನಿಂದ ನಾನು ಈ ಗಿಡಗಳಿಗೆಲ್ಲ. ಬೇಸಿಗೆ ಸಾಕಾಗತ್ತೆ ಸರ್ ಅದು? ಒಂದ್ ಸ್ವಲ್ಪ ಕಡಿಮೆ ಬೀಳ್ತದ್ರಿ. ದಿನ ಇನ್ನ ನೋಡ್ಕೋಬೇಕು. ಈಗ ಸದ್ಯ ನಡದರಿ. ಈಗಾರ 2 ವರ್ಷ ಮುಗೀತು, ಇದು 3ನೇ ವರ್ಷ ರನ್ನಿಂಗ್ದೊಳಗೆ ನಡದ. ಅದ್ರ ಮ್ಯಾಗ ಮುಂದ್ ದಿನಗಳು ಹೋದಾಗ ನೀರ್ ಕಡಿಮೆ ಬೀಳ್ತದ್ರಿ ಅದು. ಯಾಕ ಬೇಸಿಗೆ ಟೆಂಪರೇಚರ್ ಬಹಳ ಆಗ್ಲಿತ್ತು, ಮೊದಲಿನಕ್ಕಿಂತಲೂ ತಾಪಮಾನ ಹೆಚ್ಚಿಗೆ ಆಗ್ಲಿತ್ತು. 45-50 ತನ ಹೋಗ್ಲಿತ್ತರಿ. ಅದರಿಂದ ಏನಂತ ಅರ್ಧ ಆವಿಯಾಗಿ ಹೋಗ್ತದ ಸರ್ ನೀರು. ಅದರಿಂದ ನೀರ್ ಕಡಿಮೆ ಬೀಳ್ತವ. ಇದ್ರ ಮ್ಯಾಗೆ ರನ್ ಆಗ್ತದ್ರಿ. ಟೋಟಲ್ ಇದು ಸಬ್ಸಿಡಿ ತಗೊಂಡು 1.5 ಲಕ್ಷ? ಇಲ್ಲ ಸರ್, ಸಬ್ಸಿಡಿ ಇಲ್ಲ. ಇದು ಬೇರೆದವ್ರ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡಿದ್ರು. ಬೇರೆದವ್ರು ಅವ್ರು ಇನ್ಸ್ಟಾಲ್ ಮಾಡ್ಕೊಂಡಿದ್ರು. ಅವ್ರು ವಿನಾಕಾರಣ ತೆಗಿಲಿತ್ತಿದ್ರು, ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡು. ಓಕೆ. ಇದೆ ಸರ್ ಮೋಟರ್? ಅದು ಇದು ಸ್ಟಾರ್ಟರ್ ಅದ ಸರ್. ಸ್ಟಾರ್ಟರ್ ಅದ ರೀ. ಮೋಟರ್ ಅಲ್ಲಿ ಒಳಗದ ಸರ್, ನೀರ್ ಒಳಗದ ರೀ. ಸ್ಟಾರ್ಟರ್ ಅದ ರೀ. ಈಗ ರನ್ ಅದ ನೋಡಿ ಸರ್. ಈ ಕೃಷಿ ಹೊಂಡಕ್ಕೆ ನೀರ್ ಡಂಪ್ ಮಾಡ್ತೀವಿ. ಮೋಟರ್ ಅಲ್ಲಿ ಅದ ಸರ್, ಅದು ನೀರೊಳಗೆ ಇರ್ತಕ್ಕಂಥ ಮೋಟರ್. ಇದು ಎಲ್ಲ ಸೋಲಾರ್ ಫಿನಿಶಿಂಗ್ ಸಲುವಾಗಿ. ಓಕೆ ಸರ್. ಡೈಲಿ ಫಿನಿಶಿಂಗ್. ಇದು ಒಂದು ಫಿಲ್ಟರ್ ಕೂಡ್ಸ್ಕೊಂಡಿವ್ರಿ. ಫಿಲ್ಟರ್ ಡ್ರಿಪ್ಪಿಗೆ ಹೋದ್ರ ಬಿ ನೀರು ಯಾವುದೇ ಕಾಸರ ಹೋಗ್ಬಾರ್ದು ಅನ್ನೋದಕ್ಕೆ ಒಂದ್ ಸೇಬಿನ ಗಿಡ ಅದ ಸರ್, ತೋರಿಸ್ತೀನಿ ಬರ್ರಿ. ಮೊದಲು ನೀವು ಪ್ರಯೋಗ ಮಾಡಿ ಸಕ್ಸಸ್ ಆದ್ಮೇಲೆ ಮತ್ತೊಂದ್ ಮಾಡೋ ಸರ್. ಈಗ ನೋಡು, ನಮ್ ಭಾಗದಾಗ ಬೆಳೀತದ ಅಂತ ಹೇಳ್ತಾರ, ನಾವ್ ಬೆಳಿಬೇಕು ಫಸ್ಟ್. ನಮಗ್ ಕನ್ಫರ್ಮ್ ಆಗ್ಬೇಕ್ರಿ ಅದು. ಬೆಳಿತೋ ಬೆಳೆಯಲು. ಈಗ ಬಿಜಾಪುರ ಡಿಸ್ಟಿಕ್ ಒಳಗೆ ಬೆಳೆದಾರ ಒಬ್ರು, ನೋಡಿವಿ ಹೋಗಿ. ನಮ್ ಮಣ್ಣಿಗೆ ಆಗ್ತದೋ ಆಗಲ್ಲ, ಟೆಂಪರೇಚರ್ ಆಗ್ತದ ಅಂತ ಹೇಳ್ತಾರ, ಆಗ್ತದೋ ಆಗಲ್ಲ. ಇದು ಲಕ್ಷ್ಮಣ ಫಲ ಅದ ಸರ್. ಲಕ್ಷ್ಮಣ ಫಲ ಇದು. ಇದೇನ್ ಕಮರ್ಷಿಯಲ್ ಅಲ್ರಿ, ಸುಮ್ ಮನಿ ಸಲುವಾಗಿ ಅಂತ ಹೇಳಿ ಒಂದು 8 ಗಿಡ ಲಕ್ಷ್ಮಣ ಫಲ ಅದ ರೀ. ವಾಟರ್ ಆಪಲ್ ಅಂತದ ಸರ್ ಆ ಕಡೆ. ಇಲ್ಲಿ ಸೇಬ್ ಅದ ಸರ್. 2 ಗಿಡ ಹಚ್ಚಿದೇನ್ರಿ. ಅದ್ರಾಗ ಒಂದ್ ಬಹಳ ಗ್ರೋತ್ ಚಂದ ಬಂದ್ರಿ. ಅದ್ರಾಗ ಒಂದ್ ಸ್ವಲ್ಪ ಇದು ಅದ, ನಿಧಾನಕ್ಕದ.